ಸರ್, ಶಾಸಕರು 1983ನೇ ಇಸ್ವಿಯಲ್ಲಿ ಫಸ್ಟ್ ಟೈಮ್ ಅವರು ಶಾಸಕರಾಗಿದ್ದಾರೆ. ತದನಂತರ 3 ಸಲ ಮತ್ತೆ ಶಾಸಕರಾಗಿದ್ದಾರೆ. ಸುಮಾರು ಈ 4 ಅವಧಿಯಲ್ಲಿ ಶಾಸಕರಾದ ಮೇಲೆ ಸುಮಾರು ಸರ್ಕಾರಿ ಸಂಸ್ಥೆಗಳನ್ನು ಆಳಂದ ತಾಲೂಕಿಗೆ ಅವರು ಮಂಜೂರು ಮಾಡಿ ತಂದಿದ್ದಾರೆ. ಈ ತಾಲೂಕು ತುಂಬ ದೊಡ್ಡ ತಾಲೂಕು ಸರ್, ಗುಲ್ಬರ್ಗ ಜಿಲ್ಲೆಯಲ್ಲಿ ಆಳಂದ ತಾಲೂಕು. ಹಾಗಾಗಿ ಈ ಹಳ್ಳಿಗಳಿಂದ ಮಕ್ಕಳು ಉನ್ನತ ವ್ಯಾಸಂಗಕ್ಕೆ ಶಿಕ್ಷಣಕ್ಕೆ ಕಲಿಯಬೇಕಾದ್ರೆ ಇಲ್ಲಿ ಯಾವ ಸೌಲಭ್ಯಗಳು ಕೂಡ ಇರಲಿಲ್ಲ. ಹಾಗಾಗಿ ಇಲ್ಲಿ ಪ್ರಸ್ತುತವಾಗಿ ಆಳಂದ ತಾಲೂಕಿನಲ್ಲಿ 260 ಪ್ರಾಥಮಿಕ ಶಾಲೆಗಳಿವೆ. ಆಮೇಲೆ 48 ಅಥವಾ 49 ಪ್ರೌಢಶಾಲೆಗಳಿವೆ. ಆಮೇಲೆ ಪದವಿ ಪೂರ್ವ ಕಾಲೇಜುಗಳು ಸುಮಾರು 15 ಪದವಿ ಪೂರ್ವ ಕಾಲೇಜುಗಳಿದೆ. ಅದಾದಮೇಲೆ ಸುಮಾರು 17 ವರ್ಷದ ಹಿಂದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜನ್ನು ಕೂಡ ಮಂಜೂರು ಮಾಡಿ ಶಾಸಕರು ತಂದಿದ್ದಾರೆ. ಆಮೇಲೆ ಲಾಸ್ಟ್ ಟೈಮ್ ಪೀರಿಯಡ್ನಲ್ಲಿ ಶಾಸಕರು ಪಾಲಿಟೆಕ್ನಿಕ್ ಕಾಲೇಜನ್ನು ಕೂಡ ಮಂಜೂರು ಮಾಡಿದ್ದಾರೆ, ITI ಕಾಲೇಜ್ ಮಂಜೂರು ಮಾಡಿದ್ದಾರೆ. ಇವರ ಅವಧಿಯಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು ಅದನ್ನು ಕೂಡ ಖರ್ಗೆ ಸಾಹೇಬ್ರ ನೇತೃತ್ವದಲ್ಲಿ ಅವರೆಲ್ಲ ಫೋರ್ಸ್ ಮಾಡಿ ಅದು ಎಲ್ಲೋ ಬೇರೆ ಜಿಲ್ಲೆಗೆ ಹೋಗ್ತಾ ಇತ್ತು, ಅದನ್ನು ನಮ್ಮ ತಾಲೂಕಿಗೆ ಶಾಂಕ್ಷನ್ ಮಾಡಿ ತಂದಿದ್ದಾರೆ ಸರ್. ಹಾಗಾಗಿ ಈ ನಮ್ಮ ತಾಲೂಕಿನಲ್ಲಿ ಒಂದು ಶಿಕ್ಷಣದ ಕ್ಷೇತ್ರದ ಬಗ್ಗೆ ತುಂಬ ಮುತುವರ್ಜಿಯನ್ನು ವಹಿಸಿ ಶಾಸಕರು ಸುಮಾರು ಸಂಸ್ಥೆಗಳನ್ನು ಈಗಾಗಲೇ ಅವರು ಮಂಜೂರು ಮಾಡಿ ತಂದಿದ್ದಾರೆ. ಸುಮಾರು ಮಕ್ಕಳಿಗೆ ಅವರ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ತುಂಬ ಅನುಕೂಲ ಆಗಿದೆ ಸರ್.